ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ರಾಬರಿ ಕೇಸ್ ಇದೆಯಲ್ಲ, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಮೊನ್ನೆ ಬೀದರ್ನಲ್ಲಿ ನೋಡಿದ್ವಿ, ಅದ್ರ ಬೆನ್ನಲ್ಲೇ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ರಾಬರಿ ಕೇಸ್ ಒಂಥರ ಬ್ಯಾಂಕ್ ಸಿಬ್ಬಂದಿಗೂ ಆತಂಕದ ವಾತಾವರಣ ನಿರ್ಮಾಣ ಮಾಡಿದೆ. ಇನ್ನೊಂದು ಕಡೆ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡೋರ್ಗೂ ಕೂಡ ನಮ್ಮ ಹಣ ಸೇಫ್ ಅನ್ನೋ ಪ್ರಶ್ನೆಯನ್ನ ಉದ್ಭವ ಮಾಡುವಂತೆ ಮಾಡಿಬಿಟ್ಟಿದೆ. ಇನ್ನು ಈ ಕೇಸಲ್ಲಿ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ರೀತಿಯಲ್ಲಿ ಶೋಧ ಮಾಡ್ತಾ ಇದ್ದಾರೆ. ಕೇರಳ ಕಡೆಗೆ ಡಕಾಯಿತರು ಪರಾರಿಯಾಗಿರುವಂತಹ ಸಂಶಯಗಳಿದೆ. ಫಿಯೆಟ್ ಕಾರ್ನಲ್ಲಿ ಹಣ ಹಾಗೆಯೇ ಚಿನ್ನಾಭರಣ ಸಮೇತ ಪರಾರಿಯಾಗಿದ್ದಾರೆ. ಡಕಾಯಿತರು ಹಿಂದಿ ಮಾತಾಡ್ತಾ ಇದ್ರು ಅನ್ನುವಂತ ಒಂದು ಅಂಶ ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಎಲ್ಲ ಆರೋಪಿಗಳು 35ರಿಂದ 40 ವರ್ಷದವರು ಅಂತಾನೂ ಗೊತ್ತಾಗಿದೆ. ಇಲ್ಲಿ 11 ಲಕ್ಷ ಕ್ಯಾಶ್ ಹಾಗೆಯೇ 12 ಕೋಟಿಯ ಚಿನ್ನಾಭರಣ ಬಿಸ್ಕೆಟ್ ಮಾಡಿಬಿಟ್ಟು ಅದನ್ನು ಮಾರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ ದರೋಡೆಕೋರರು. ಕೇರಳದಲ್ಲಿ ಚಿನ್ನವನ್ನ ಕರಗಿಸಿ ಬಿಸ್ಕೆಟ್ ಮಾಡಿ ಮಾರಾಟಕ್ಕೆ ಪ್ಲಾನ್ ಮಾಡಿದ್ರು ಅಂತಾನೂ ಕೂಡ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ. ಸಿಸಿ ಕ್ಯಾಮೆರಾ ರಿಪೇರಿ ಮಾಡೋಕೆ ಬಂದಿದ್ದಂತ ಟೆಕ್ನಿಷಿಯನ್ನ ಉಂಗುರವನ್ನು ಕೂಡ ಕದ್ಕೊಂಡು ಹೋಗಿದ್ದಾರಂತೆ 6 ಆರೋಪಿಗಳು. ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಶಾಮೀಲಾಗಿರುವಂತಹ ಸಂಶಯ ಇದೆ. ತನಿಖೆಗೆ 5 ತಂಡಗಳನ್ನ ಸದ್ಯಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ರಚನೆ ಮಾಡಿದ್ದಾರೆ. ತನಿಖೆ ಚುರುಕನ್ನ ಪಡ್ಕೊಂಡಿದೆ. ದರೋಡೆಕೋರರಿಗೆ ಹುಡುಕಾಟ ನಡೀತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಬೀದರ್ ನಂತರ ಮಂಗಳೂರಿನ ಈ ದರೋಡೆ ಏನಿದೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಜನರಿಗೂ ಒಂದು ಆತಂಕ ಹುಟ್ಟಿಸಿದೆ, ಇನ್ನು ಸಿಬ್ಬಂದಿಗೂ ಆತಂಕವನ್ನ ಹುಟ್ಟಿಸಿದೆ. ಇಲ್ಲಿ ಒಂದಿಷ್ಟು ಸಂಶಯಗಳು ವ್ಯಕ್ತವಾಗ್ತಿದೆ. ಆ ಸಂಶಯ ಏನು ಮತ್ತೆ ಪೊಲೀಸರ ತನಿಖೆ ಯಾವ ರೀತಿ ನಡೀತಾ ಇದೆ? ಶರ್ಮಿತಾ, ಪೊಲೀಸರು ಈಗಾಗಲೇ 5 ತಂಡಗಳನ್ನ ರಚನೆ ಮಾಡಿದ್ದಾರೆ. ನಿನ್ನೆ ಮಧ್ಯರಾತ್ರಿ ತನಕ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಸಭೆಯನ್ನ ಮಾಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಕೋಟೆಕಾರ್, ಕೆಸಿ ರೋಡ್, ತಲಪಾಡಿ ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳನ್ನ ಪೊಲೀಸರು ಜಾಲಾಡಿದ್ದಾರೆ. ಮಹತ್ವದ ಅಂಶಗಳು ಕೂಡ ಪೊಲೀಸ್ ತನಿಖೆಯಲ್ಲಿ ಲಭ್ಯ ಆಗಿದೆ. ಪ್ರಮುಖವಾಗಿ ಸ್ಥಳೀಯರು ಮತ್ತು ಪೊಲೀಸರಿಗೆ ಒಂದು ಅನುಮಾನ ಹುಟ್ಟಿಸ್ತಿರುವ ವಿಷಯ, ಅದು ಬ್ಯಾಂಕ್ ಸಿಬ್ಬಂದಿ ಇದರಲ್ಲಿ ಕೈವಾಡ ಇರುತ್ತಾ ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಸುಮಾರು ನಿನ್ನೆ ಮಧ್ಯಾಹ್ನ 1 ಗಂಟೆ ವೇಳೆಗೆ ಘಟನೆ ಆಗಿದೆ. ಸುಮಾರು 12:45 ವೇಳೆಗೆ ಅಲ್ಲಿ ಸಿಸಿ ಕ್ಯಾಮೆರಾವನ್ನ ರಿಪೇರಿ ಮಾಡೋಕ್ಕೆ ಟೆಕ್ನಿಷಿಯನ್ ಬಂದಿದ್ದಾನೆ. ಕರೆಕ್ಟಾಗಿ ಸಿಸಿ ಕ್ಯಾಮೆರಾದ ವೈರ್ ಅನ್ನ ಕಟ್ ಮಾಡುವಂತ ವೇಳೆಯಲ್ಲೇ ಸಿನಿಮಾ ಮಾದರಿಯಲ್ಲಿ ದರೋಡೆಕೋರರು ಬ್ಯಾಂಕಿಗೆ ಕನ್ನ ಹಾಕಿದ್ದಾರೆ. ಈ ವೇಳೆ ಅವರು ಕನ್ನ ಹಾಕುವ ಸಂದರ್ಭದಲ್ಲಿ ಎಲ್ಲ ಸಿಸಿ ಕ್ಯಾಮೆರಾಗಳು ಆಫ್ ಆಗಿತ್ತು. ಹಾಗಾಗಿ ನಿನ್ನೆ ಮಧ್ಯಾಹ್ನದ ಹೊತ್ತು ಶುಕ್ರವಾರ ಬಹುತೇಕ ಮುಸ್ಲಿಮರು ಆ ಭಾಗದವರು ನಮಾಜ್ಗೆ ಹೋಗ್ತಾರೆ ಮತ್ತು ಪೊಲೀಸರು ಮಂಗಳೂರಿನಲ್ಲಿ ಸಿಎಂ ಇದ್ದ ಕಾರಣಕ್ಕಾಗಿ ಮಂಗಳೂರು ನಗರದಲ್ಲಿ ಪೊಲೀಸ್ ಭದ್ರತೆಗೆ ನಿಯೋಜನೆಗೊಂಡಿದ್ರು. ಹಾಗಾಗಿ ಎಲ್ಲ ವಿಚಾರಗಳು ಅಡಕವಾಗಿದೆ ಮತ್ತು ಅವರು ಪಕ್ಕವಾಗಿ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರು, ರೂಟ್ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಇದು ಕೇವಲ 1-2 ದಿನಗಳ ಪ್ಲಾನ್ ಅಲ್ಲ, 1 ತಿಂಗಳ ಪ್ಲಾನ್ ಮಾಡಿರ್ಬೋದು ಅನ್ನೋದು ಸಂಶಯ ಪೊಲೀಸರಿಗಿರುವಂಥದ್ದು. ಯಾಕೆಂದ್ರೆ ಅವರು ತಲಪಾಡಿಗೆ ಹೋಗಿ ಅನಂತರವಾಗಿ ಚೆಕ್ ಪೋಸ್ಟ್ ಮೂಲಕವಾಗಿ 150 ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಆ ಕಾರ್ ನಂಬರ್ ಪ್ಲೇಟ್ ಅನ್ನ ಕೂಡ ಚೇಂಜ್ ಮಾಡಿದ್ದಾರೆ. ನೇರವಾಗಿ ಕೇರಳಕ್ಕೆ ಹೋಗಿದ್ದಾರೆ. ಹಾಗಾಗಿ ಪಿನ್ ಟು ಪಿನ್ ಅನ್ನ ಪ್ಲಾನ್ ದರೋಡೆಕೋರರು ಮಾಡಿದ್ದಾರೆ ಎಂಬ ತನಿಖೆಯಿಂದ ಸಂಗತಿಗಳು ಬಯಲಾಗ್ತಾ ಇದೆ. ಪ್ರಮುಖವಾಗಿ ಬ್ಯಾಂಕ್ನ ಸಿಬ್ಬಂದಿ ಆ ಸಂದರ್ಭದಲ್ಲಿ ಯಾರಿದ್ರು ಅವರ ಫೋನ್ಗಳನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾರಿಗೆಲ್ಲ ಫೋನ್ ಹೋಗಿದೆ ಅದರ 1 ವಾರದ ಫೋನ್ ಡೇಟಾವನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಕೇರಳ ಭಾಗಕ್ಕೆ ಯಾರಾದ್ರೂ ಫೋನ್ ಕರೆ ಹೋಗಿದ್ಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಸದ್ಯ ಪೊಲೀಸರಿಗೆ ಬಹಳಷ್ಟು ಸವಾಲಾಗಿ ಈ ಪ್ರಕರಣ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಕಳೆದ 1-2 ವಾರಗಳ ಹಿಂದೆ ಬಂಟ್ವಾಳದ ವಿಟ್ಲದಲ್ಲಿ ಇದೇ ಮಾದರಿಯ ದರೋಡೆ ಆಗಿತ್ತು. ಬಹುಕೋಟಿ ಉದ್ಯಮಿಯ ಮನೆ ಮೇಲೆ ದರೋಡೆಕೋರರು ಕಣ್ಣು ಹಾಕಿದ್ರು. ಸುಮಾರು 30 ಲಕ್ಷಕ್ಕೂ ಅಧಿಕ ಹಣವನ್ನ ದೋಚಿಕೊಂಡು ಹೋಗಿದ್ರು. ಆ ಪ್ರಕರಣ ಇನ್ನೂ ಕೂಡ ತನಿಖೆಯ ಹಂತದಲ್ಲಿದೆ. ಅದರ ನಡುವೆ ಈ ಪ್ರಕರಣವಾಗಿರುವಂತದ್ದು ಮಂಗಳೂರಲ್ಲಿ ಸಿಎಂ ಇದ್ದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ದರೋಡೆ ಆಗಿರುವಂತದ್ದು ಪೊಲೀಸರಿಗೆ ಕೂಡ ಒಂದು ಶೇಮ್ ಆಗಿದೆ. ಸುದ್ದಿ ಇತ್ತು ಕಿಶನ್, 12 ಕೋಟಿ ಮೌಲ್ಯದ ಚಿನ್ನಾಭರಣ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಅಂತ. ಈಗ 10 ಲಕ್ಷ ಕ್ಯಾಶು, 12 ಕೋಟಿ ಮೌಲ್ಯದ ಚಿನ್ನಾಭರಣ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಪೊಲೀಸರಿಂದ ಕನ್ಫರ್ಮೇಶನ್? ಪೊಲೀಸರಿಂದ ಈ ಬಗ್ಗೆ ಯಾವುದೇ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಆದ್ರೆ ಕಮಿಷನರ್ ಅವರು ನಿನ್ನೆ ಸುಮಾರು 4 ಕೋಟಿ ಅಂದಾಜಿಗೆ ಚಿನ್ನಾಭರಣ ಇರಬಹುದು ಅನ್ನೋ ಸಂಶಯ ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದ್ರೆ ನಿನ್ನೆ ರಾತ್ರಿ ಅದು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಯಾಕಂದ್ರೆ ಲಾಕರ್ ಅಲ್ಲಿ ಎಷ್ಟರ ಪ್ರಮಾಣದಲ್ಲಿ ಚಿನ್ನ ಇತ್ತು, ಎಷ್ಟರ ಪ್ರಮಾಣದಲ್ಲಿ ಹಣ ಇತ್ತು ಅನ್ನೋದನ್ನ ಆ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿಗೆ ಗೊತ್ತಾಗಿಲ್ಲ. ಹಾಗಾಗಿ ಅದನ್ನ ಹಂತ ಹಂತವಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಪೊಲೀಸರು ನಿನ್ನೆ ರಾತ್ರಿ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರವಾಗಿ ಒಂದು 4 ಕೋಟಿ ಅಂದಾಜಷ್ಟು ಚಿನ್ನ ಹೋಗಿರ್ಬೋದು ಅನ್ನೋದು ಹೇಳಿರುವಂಥದ್ದು. ಆದ್ರೆ ಬ್ಯಾಂಕ್ನ ಅಧ್ಯಕ್ಷ ಹೇಳಿರುವಂಥದ್ದು ಸುಮಾರು 19 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ಇತ್ತು. ಅದರಲ್ಲಿ 12 ಕೋಟಿ
ಮೌಲ್ಯದ ಚಿನ್ನವನ್ನ ಕತ್ಕೊಂಡು ಹೋಗಿದ್ದಾರೆ. ಇನ್ನುಳಿದಂತಹ ಚಿನ್ನ ಅದು ಅಲ್ಲೇ ಇತ್ತು. ಅದು ದರೋಡೆಕೋರಿಗೆ ಅದು ಸಮಯ ಸಾಕಾಗ್ಲಿಲ್ಲ ಅಥವಾ ಅವರು ತಂದಂತಹ ಗೋಣಿ ಸಾಕಾಗ್ಲಿಲ್ಲ. ಹಾಗಾಗಿ ಅಷ್ಟರ ಆ ಗ್ಯಾಪ್ನ ಚಿನ್ನವನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಸುಮಾರು 11 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕೊಂಡೋಗಿದ್ದಾರೆ ಅನ್ನೋ ಸಹ ಹೇಳಿಕೆಯನ್ನ ಬ್ಯಾಂಕ್ ಅಧ್ಯಕ್ಷ ಕೊಟ್ಟಿರುವಂತದ್ದು. ಹಾಗಾಗಿ ಪೊಲೀಸ್ ತನಿಖೆ ಇವತ್ತು ಕೂಡ ಮುಂದುವರಿತಾ ಇದೆ. ಹಂತ ಹಂತವಾಗಿ ಆ ಲಾಕರ್ ಅಲ್ಲಿ ಎಷ್ಟು ಪ್ರಮಾಣದ ಚಿನ್ನ ಇತ್ತು, ಎಷ್ಟು ಪ್ರಮಾಣದ ಚಿನ್ನ ಹೋಗಿದೆ ಅನ್ನೋದನ್ನ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆ ಬ್ಯಾಂಕ್ ಅಧ್ಯಕ್ಷ ಗ್ರಾಹಕರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾನೆ. ನಮ್ಮಲ್ಲಿ ಸುಮಾರು 19 ಕೋಟಿ ರೂಪಾಯಿಯಷ್ಟು ಇನ್ಶೂರೆನ್ಸ್ ಇದೆ. ಯಾರದೆಲ್ಲ ಚಿನ್ನ ಕತ್ಕೊಂಡು ಹೋಗಿದ್ದಾರೆ ಅವರಿಗೆ ನಾವು ಇನ್ಶೂರೆನ್ಸ್ ಹಣವನ್ನು ಅವರಿಗೆ ಕೊಡ್ತೀವಿ, ಯಾವುದೇ ರೀತಿಯಾಗಿ ಭಯ ಪಡುವ ಆತಂಕ ಇಲ್ಲ ಅಂತ ಹೇಳಿ ಬ್ಯಾಂಕ್ ಅಧ್ಯಕ್ಷ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.